ರಕ್ತಬೀಜಾಸುರನನ್ನು ದೇವಿಯು ಸಂಹರಿಸಿದ ಕ್ಷೇತ್ರ. ದೇವಿ ಮಹಾತ್ಮೆಯ 8ನೇ ಅಧ್ಯಾಯವು ದುರ್ಗೆಯ ರಕ್ತಬೀಜನೊಂದಿಗಿನ ಯುದ್ಧವನ್ನು ವಿವರಿಸುತ್ತದೆ. ಧೂಮ್ರಲೋಚನ, ಚಂಡ ಮತ್ತು ಮುಂಡನ ಮರಣದ ನಂತರ ಶುಂಭನು ರಕ್ತಬೀಜನನ್ನು ಯುದ್ಧಕ್ಕೆ ಕಳುಹಿಸಿದನು. ರಕ್ತಬೀಜ ಗಾಯಗೊಂಡನು, ಆದರೆ ನೆಲದ ಮೇಲೆ ಬೀಳುವ ಅವನ ರಕ್ತದ ಹನಿಗಳು ಅಸಂಖ್ಯಾತ ರಕ್ತಬೀಜರನ್ನು ಸೃಷ್ಟಿಸಿದವು. ಆದ್ದರಿಂದ ದುರ್ಗೆ ಮತ್ತು ಮಾತೃಕೆಯರು ಅವರನ್ನು ಸೋಲಿಸಲು ಹೋರಾಟ ಮಾಡಿದರು. ಕೊನೆಗೆ ಅಸುರನಿಂದ ಹರಿಯುವ ರಕ್ತದ ಪ್ರತಿ ಹನಿಯನ್ನು ಕಾಳಿ ಸೇವಿಸಿದಾಗ ದುರ್ಗೆ ಅವಳ ಕೊಡಲಿಯಿಂದ ರಕ್ತಬೀಜನ ಶಿರಚ್ಛೇದ ಮಾಡಿದಳು. ರಕ್ತಬೀಜ ಹಿಂದೂ ಧರ್ಮದ ಅಸುರ. ಪುರಾಣಗಳ ಪ್ರಕಾರ ಈತ ಶುಂಭ ನಿಶುಂಭರ ಜೊತೆಗೂಡಿ ದುರ್ಗೆಯ 2 ರೂಪಗಳಾದ ಕಾಳಿ ಮತ್ತು ಚಂಡಿ ದೇವತೆಗಳ ವಿರುದ್ಧ ಹೋರಾಡಿದನು. ರಕ್ತಬೀಜನು ಬ್ರಹ್ಮದೇವರಿಂದ ವರವನ್ನು ಪಡೆದುಕೊಂಡಿದ್ದನು. ಅದು ಅವನ ರಕ್ತದ ಹನಿ ನೆಲದ ಮೇಲೆ ಬಿದ್ದಾಗ ಅವನಷ್ಟೇ ಶಕ್ತಿ, ರೂಪ ಮತ್ತು ಆಯುಧಗಳಿಗೆ ಸಮನಾದ ವಿವಿಧ ರಕ್ತಬೀಜರು ಆ ಸ್ಥಳದಿಂದ ಹೊರಹೊಮ್ಮುವಂತಹ ವಾರವಾಗಿತ್ತು. ಉತ್ತರಾಖಂಡ ರಾಜ್ಯದ ಕಾಳಿಮಠ ಎಂಬ ಶಕ್ತಿಪೀಠದಲ್ಲಿ ರಕ್ತಬೀಜಾಸುರನನ್ನು ಸಂಹಾರ ಮಾಡಿದ ಸ್ಥಳವಿದೆ. ಬ್ರಹ್ಮದೇವನ ವರಪ್ರಸಾದದಿಂದ ಗರ್ವಿತನಾದ ರಕ್ತಬೀಜಾಸುರನು ದೇವಿಯೊಡನೆ ಯುದ್ಧ ಮಾಡತೊಡಗುತ್ತಾನೆ. ರಕ್ಕಸನ ಶರೀರದಿಂದ ನೆಲದ ಮೇಲೆ ಬೀಳುವ ಒಂದೊಂದು ಹನಿ ರಕ್ತವು ಅವನಷ್ಟೇ ಶಕ್ತಿಶಾಲಿಗಳಾದ ಅನೇಕ ರಾಕ್ಷಸರ ಜನ್ಮವಾಗುತ್ತದೆಂಬುದು ದೇವಿಗೆ ಅರಿವಿರುತ್ತದೆ. ದೇವಿ ನಿಂತು ಯುದ್ಧ ಮಾಡುವಾಗ ತನ್ನ ಬಾಯಿಯಿಂದ ನಾಲಿಗೆ ಹೊರಚಾಚಿದಾಗ ಕುಶಾಗ್ರ ಬುದ್ಧಿಯುಳ್ಳ ಅಸುರನು ತಾನು ನಾಲಿಗೆಯ ಮೇಲೆ ಬಾರದಂತೆ ಯುದ್ಧ ಮಾಡುತ್ತಾನೆ. ಇದನ್ನರಿತ ದೇವಿಯು ಈ ಕಾಳಿಮಠ ಕ್ಷೇತ್ರದಲ್ಲಿ ತನ್ನ ದೇಹವನ್ನು ಸಂಪೂರ್ಣವಾಗಿ ಭೂಮಿಯ ಒಳಗೆ ಹೋಗುವಂತೆ ಮಾಡಿ ಬರೀ ಶಿರವನ್ನು ಭೂಮಿಯ ಮೇಲೆ ಇರುವಂತೆ ಮಾಡಿ ತನ್ನ ನಾಲಿಗೆಯಿಂದ ಇಡೀ ನೆಲವನ್ನು ಆವರಿಸಿಕೊಳ್ಳುತ್ತಾಳೆ. ದೇವಿಯು ನಿಂತು ಯುದ್ಧ ಮಾಡುವಾಗ ಹೊರಚಾಚಿದ ತಲೆಯ ದೃಶ್ಯವಷ್ಟೇ ಅಸುರನ ಗಮನದಲ್ಲಿರುತ್ತದೆ. ಆದರೆ ಭೂಮಿಯ ಒಳಗೆ ಶರೀರವನ್ನು ಹುದುಗಿಸಿಕೊಂಡು ತನ್ನ ನಾಲಿಗೆ ರಕ್ಕಸನಿಗೆ ಕಾಣದಂತೆ ಮಾಡಿದ ಮರ್ಮ ತಿಳಿಯಲಿಲ್ಲ. ಯುದ್ಧದಲ್ಲಿ ನಿರತನಾಗಿದ್ದ ಅಸುರನ ಶರೀರದಿಂದ ಬಿದ್ದ ರಕ್ತದ ಕಣದಿಂದ ರಾಕ್ಷಸರ ಜನ್ಮವಾಗದಿರುವುದು ಅವನ ಗಮನಕ್ಕೆ ಬಂದಿತು. ಆದರೆ ಅದನ್ನು ಕೊನೆಗಾಣಿಸಲು ಅವನಿಗೆ ತಿಳಿಯಲಿಲ್ಲ. ರಕ್ಕಸನ ಶರೀರದಿಂದ ಬಂದ ರಕ್ತವನ್ನು ದೇವಿಯು ಹೀರುತ್ತಾ ರಕ್ತಬೀಜಾಸುರನನ್ನು ವಧಿಸಿದಳು. ಕಾಳಿಮಠದಲ್ಲಿ ದೇವಿಯ ಬರೀ ಶಿರವನ್ನು ಇಂದಿಗೂ ನಾವು ನೋಡಬಹುದು. ಉಳಿದ ದೇಹದ ಭಾಗವನ್ನು ಮಾತೆ ದಾರಿದೇವಿ ದೇವಾಲಯದಲ್ಲಿ ಕಾಣಬಹುದು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.